ನಮಸ್ಕಾರ ರೈತರೆ. ಈ ವಿಡಿಯೋದಲ್ಲಿ ಏನಂದ್ರೆ ಇನ್ನು ಸೆಕೆಂಡ್ ಫೀಡಿಂಗ್ ಅಲ್ಲಿ ಯಾವ ತರ ಗೊಬ್ಬರಗಳು ಕೊಡಬೇಕು, ಯಾವ ತರ ಕಾಂಪ್ಲೆಕ್ಸ್ ಕೊಡಬೇಕು ಅನ್ನೋ ಮಾತ್ರ ಗೊಬ್ಬರಗಳನ್ನು ಬರಲ್ಲ. ಕಾಂಪ್ಲೆಕ್ಸ್ ಗೊಬ್ಬರಗಳು ಮಾತ್ರ ಬರ್ತವೆ. ಫಸ್ಟ್ ಆಫ್ ಆಲ್ ಸೆಕೆಂಡ್ ಅಪ್ಲಿಕೇಶನ್ ಯಾವಾಗ ಮಾಡ್ಬೇಕಂದ್ರೆ ಸೆಟ್ಟಿಂಗ್ ಆಗಿರೋದು 2.5 ತಿಂಗಳು 3 ತಿಂಗಳು ಒಳಗಡೆ ನಿಮ್ಗೆ ಸೆಕೆಂಡ್ ಅಪ್ಲಿಕೇಶನ್ ಕೊಡೋದು ತುಂಬಾ ಅವಶ್ಯಕತೆ ಇರುತ್ತೆ. ಇನ್ನು ಆ ಸೆಕೆಂಡ್ ಅಪ್ಲಿಕೇಶನ್ ಅಲ್ಲಿ ಏನೇನು ಕೊಡಬಹುದು, ಯಾವ ಹಿಂಡಿಗಳು ಕೊಡಬಹುದು, ಯಾವ ಕಾಂಪ್ಲೆಕ್ಸ್ ಕೊಡೋದನ್ನ ನೋಡೋಣ. ಸೊ ಹಿಂಡಿಗಳ ಬಗ್ಗೆನೇ ತಗೊಳ್ಳಂಗಾದ್ರೆ ನನ್ನ ಅಂದಾಜು ಪ್ರಕಾರ, ನಮ್ಮ ಸ್ಟಡಿ ಪ್ರಕಾರ, ನಮ್ಮ ಕ್ಲೈಮೆಟಿಕ್, ಸೊ ನಮ್ಮ ಸೈಲ್ ಪ್ರಕಾರ ದಾಳಿಂಬೆಗೆ ಹಿಂಡಿ ಕೊಡೋದು ಏನ್ ಸೂಕ್ತವಲ್ಲ. ದಾಳಿಂಬೆಗೆ ಹಿಂಡಿ ಕೊಡೋದನ್ನ ಅವಶ್ಯಕತೆನೇ ಇರಲ್ಲ. ಹಿಂಡಿ ಯಾವಾಗ ಕೊಡ್ತೀರಾ ನೀವು? ಕರೆಕ್ಟ್ 2 ತಿಂಗಳು 3 ತಿಂಗಳು ಆದ್ಮೇಲೆ ಹಿಂಡಿ ಕೊಡ್ತೀರಾ. ಇನ್ನು ಆ ಹಿಂಡಿ ಒಳಗಡೆ ಮಣ್ಣು ಒಳಗಡೆ ಹೋಗ್ಬಿಟ್ಟು ಡಿಕಂಪೋಸ್ ಆಗ್ಬಿಟ್ಟು ಅದು ಲಿಕ್ವಿಡ್ ಆಗ್ಬಿಟ್ಟು ಮೇಲೆ ಎತ್ತೋದು ತುಂಬಾ ಕಷ್ಟ ಆಗ್ತದೆ. ಸೊ ಅದು ಪ್ರೊಸೆಸ್ ಆಗಲ್ಲ. ಸೊ ಏನಂದ್ರೆ ಹಿಂಡಿಗಳು ಯಾರು ನೋಡಿ ನಿಮ್ ಇಷ್ಟದಂಗೆ ನಾನು ಹೇಳ್ತೀನಿ ಅಂತಲ್ಲ, ಬಟ್ ನಮ್ಮ ರೈತರಿಗೆ ಅಂದ್ರೆ ನಾವು ನೋಡೋ ತೋಟಗಳಾಗ್ಲಿ ನಾವು ಯಾರಿಗೂ ಹಿಂಡಿಗಳು ಕೊಡ್ಸಲ್ಲ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಲರಿ ಮಾಡಿ ಬಿಡ್ತೀವಿ. ನನ್ನ ಸಿಗಬೇಕು ನಾನು ಹೇಳ್ತೀನಿ ಅಂದ್ರೆ ಹಿಂಡಿ ಯಾವತ್ತು ಕೊಡಕ್ ಹೋಗ್ಬಿಡಿ. ಯಾವ ಹಿಂಡಿ ಕೊಡೋದಿದೆ ನಿಮ್ಗೆ, ಇಂಪಾರ್ಟೆಂಟ್ ಹಿಂಡಿಗಳು ಕೊಡೋದೇನಿದೆ ಅದು ಸೆಪರೇಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾವ ತರ ಕೊಡೋದಂತ ನೋಡೋಣ. ಇನ್ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅದು ನಿಮ್ ಶೆಡ್ಯೂಲ್ ಕೊಡ್ತೀನಿ ನಿಮ್ಗೆ. ಯಾವ ತರ ಕಾಂಪ್ಲೆಕ್ಸ್ ಇರಬೇಕು, ಯಾವ ಗ್ರೇಡ್ ಅಲ್ಲಿ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನಿಮ್ಗೆ. ಯಾವ ತರ ಹಾಕೊಳ್ಳೋದಿದ್ದು ಅದು ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಗೆ. ನಾನು ಇದು ಹೇಳ್ಕೊಡ್ತೀನಿ. ಸರಿ, ಹಿಂಡಿಗಳು ತಗೊಳ್ಳೋಣ. ಈಗ ಹಿಂಡಿಗಳು ಯಾವ್ದಾವ್ದು ಹಿಂಡಿಗಳು ಕೊಡ್ಬೇಕಂದ್ರೆ ನಿಮ್ಗೆ ಇಲ್ಲಿ ಕಾಟನ್ ಕೇಕ್ ತಗೊಬಹುದು, ಆಮೇಲೆ ಗ್ರೌಂಡ್ ನಟ್ ಕೇಕ್ ಕೊಡಬಹುದು. ಯಾಕೆ ಕೊಡಬಹುದು? ಅದ್ರಲ್ಲಿ ಆರ್ಗ್ಯಾನಿಕ್ ಆಗಿ ನೈಟ್ರೋಜನ್ ಅಂಶ ಜಾಸ್ತಿ ಇರ್ತದೆ. ನೈಟ್ರೋಜನ್ ಅಂಶ ಜಾಸ್ತಿ ಇದ್ದಾಗಲೇ ನಮ್ಮ ಸೈಜ್ಗಳು ಬರ್ತದೆ ಅನ್ನೋ ಕಾನ್ಸೆಪ್ಟ್ ನಾವು ಅಲ್ಲಿ ಹಿಂಡಿಗಳು ಇವತ್ತು ಕೊಡ್ಬೇಕಾಗಿದೆ. ಸರ್ ಅದಕ್ಕೆ ಏನ್ ಮಾಡೋಣ ಅಂದ್ರೆ ನಾವು ಹಿಂಡಿಗಳು ಡೈರೆಕ್ಟ್ ಆಗಿ ಸಾಯಿಲ್ ಅಪ್ಲಿಕೇಶನ್ ಕೊಡೋದು ಬೇಡ. ಅದಕ್ಕೆ ಏನ್ ಮಾಡೋಣ, ಒಂದು ಸ್ಲರಿ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ವಿಡಿಯೋದಲ್ಲಿ ಹೋದ ವರ್ಷ ವಿಡಿಯೋದಲ್ಲಿ ನಾನು ಮಾಡಿ ಹಾಕಿದ್ದೀನಿ ನಿಮ್ಗೆ. ಸ್ಲರಿಗಳು ಯಾವ ತರ ಮಾಡೋದನ್ನಂತ, ಯಾವ ತರ ಹಾಕೋದು, ಮಿಕ್ಸಿಂಗ್ ಮಾಡೋದು, ಎಷ್ಟು ಡೇಸ್ ವರೆಗೂ ಇಡ್ಬೋದು, ಯಾವ ತರ ಅಪ್ಲಿಕೇಶನ್ ಕೊಡ್ಬೋದು ಅಂತೆಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಅದೇ ತಿರ್ಗಿ ಅದೇ ವಿಡಿಯೋ ನೀವು ನೋಡಿದ್ರೆ ಸಾಕಾಗುತ್ತೆ. ಸೊ ನಾವು ಹೇಳೋದಷ್ಟೇ ಅಂದ್ರೆ ಹಿಂಡಿಗಳು ತಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಭೂಮಿಗೆ ಕೊಡಬೇಡಿ. ಯಾಕೆ ಕೊಡಬೇಡಿ ಅಂತ ಹೇಳ್ತೀನಿ. ಡೈರೆಕ್ಟ್ ಆಗಿ ನೀವು ಹಿಂಡಿಗಳು ಭೂಮಿಗೆ ಕೊಡೋದ್ರಿಂದ ಇವಾಗೇನೋ ಮಳೆ ಇಲ್ಲ ಅಂದ್ರೆ ನೀವು ಬಚಾವ್ ಆಗ್ತೀರಾ. ಇನ್ ಕೇಸ್ ಕಂಟಿನ್ಯೂಸ್ ಆಗಿ ಒಂದು ವಾರ ಆಗ್ಲಿ, ಒಂದು 15 ದಿವಸ, ಒಂದು 20 ದಿವಸ ಮಳೆ ಏನೋ ತಗೊಂಡ್ಬಿಟ್ರೆ ನೀವು ಕೊಟ್ಟಂತ ಹಿಂಡಿ ಬೇಗ ಡಿಕಂಪೋಸ್ ಆಗ್ಬಿಟ್ಟು ಡೈರೆಕ್ಟ್ ಹೈ ನೈಟ್ರೋಜನ್ ಆಗ್ಬಿಟ್ಟು ಕಾಯಿ ನಿಮ್ಮದು ಆಂಥ್ರಾಗ್ನೋಸ್ ಆಗಕ್ಕೂ ಸಾಧ್ಯ ಇರ್ತದೆ. 100% ಫೈಟ್ ತರ ಹೊಡೆದ್ಕೊಂಡ್ಬಿಡ್ತದೆ, ಸ್ಕ್ಯಾಬ್ಗಳಾಗ್ತದೆ. ಇಲ್ಲಾಂದ್ರೆ ಕಾಯಿ ನಿಮ್ ತೊಟ್ಟು ಹೈ ಸೈಜ್ ಎತ್ಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಸೆಲ್ ಇಲಾಂಗಿನೇಷನ್ ಇರಲ್ಲ ಕಾಯಿಯಲ್ಲಿ ಸೆಲ್ ಇಲಾಂಗಿನೇಟ್ ಆದ್ರೆ ಅದೊಂದು ಶೇಪ್ ಅಲ್ಲಿ ಇದ್ರೆ ಅದೊಂದು ಚೆನ್ನಾಗಿರ್ತದೆ. ಇನ್ನು ಕೆಲವು ಕಾಯಿಗಳು ಶೇಪ್ ಇರಲ್ಲ, ಸ್ಟೋನ್ ಫ್ರೂಟ್ ಆಗಿರ್ತದೆ. ಆ ಕಾಯಿಗಳೇನು ಇಮಿಡಿಯೇಟ್ ಆಗಿ ಓಪನ್ ಆಗ್ಬಿಡ್ತದೆ, 100% ಓಪನ್ ಆಗ್ಬಿಡ್ತದೆ. ಆಮೇಲೆ ಕೆಳಗಡೆ ಕೆಲವು ಹಿಂಡಿಗಳು ಕೊಡೋದ್ರಿಂದ ಬೇರ್ಗಂಡು ಕೂಡ ಜಾಸ್ತಿ ಆಗುತ್ತೆ ನಿಮಗೆ. ಸೊ ಎಷ್ಟು ಸ್ವಚ್ಛವಾಗಿ ಇಡಕ್ಕಾಗುತ್ತೋ ನಮ್ಗೆ ಅಷ್ಟು ಸ್ವಚ್ಛವಾಗಿ ಬೇವಿನ ಹಿಂಡಿ ಮಾತು ರೆಸ್ಟ್ ಟೈಮಲ್ಲಿ ಹಾಕೊಳ್ಳಿ. ಆ ಟೈಮಲ್ಲಿ ಸ್ವಲ್ಪ ಹೊಂಗೆ ಹಿಂಡಿ ಕೂಡ ಹಾಕಿಡಿ ನೀವು. ಇದು ಯಾವ್ದು ಹೇಳ್ರಿ, ರೆಸ್ಟ್ ಟೈಮಲ್ಲಿ. ಅದ್ರ ಬಗ್ಗೆ ನಾವು ಸ್ಟೋರೇಜ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ, ಅದು ನೋಡಿ ನೀವು. ಅದ್ರಲ್ಲಿ ಹೇಳಿದ್ದೀನಿ ನಿಮ್ಗೆ ಬೇವಿನ ಹಿಂಡಿ ಆಗ್ಲಿ ಹೊಂಗೆ ಹಿಂಡಿ ಆಗ್ಲಿ ಯಾವ ತರ ಹಾಕೊಬೇಕು ಅಂತ. ಬೇವಿನ ಹಿಂಡಿ ಹೊಂಗೆ ಹಿಂಡಿ ಸಫಿಶಿಯಂಟ್ ಇದೆ ನಿಮ್ಗೆ. ಇಲ್ಲಿ ಕಾಟನ್ ಕೇಕ್ ಆಗ್ಲಿ ಗ್ರೌಂಡ್ ನಟ್ ಕೇಕ್ ಆಗ್ಲಿ ರೆಕಮೆಂಡೇಶನ್ ಇಲ್ಲ. ಬಟ್ ಅದನ್ನ ಹೆಂಗ್ ಕೊಡ್ಬೇಕು ಅಂದ್ರೆ ಸ್ಲರಿ ಮಾಡಿ ನೀಟಾಗಿ. ನಾನು ಸ್ಲರಿ ವಿಡಿಯೋ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಆ ಸ್ಲರಿ ವಿಡಿಯೋ ನೋಡ್ಬೋದು. ಅದ್ರ ಇನ್ನೊಂದ್ಸತಿ ನಿಮ್ಮನ್ನ ನಾನು ರಿಪೀಟ್ ಮಾಡ್ತೀನಿ. ಸ್ಲರಿ ಯಾವ ತರ ಮಾಡೋದು, 20 kg ಕಾಟನ್ ಕೇಕು, 20 kg ಗ್ರೌಂಡ್ ನಟ್ ಕೇಕು, ಅದ್ರ ಜೊತೆ K+P+ ಬರುತ್ತೆ. ಅದು 5 ಲೀಟರ್, ಇದು 5 ಲೀಟರ್, 20 kg ಅದು 20 kg ಇದು ಬಂದ್ಬಿಟ್ಟು ಒಂದು 200 ಲೀಟರ್ ಡ್ರಮ್ ತಗೊಂಡು ಅದಕ್ಕೆ 150 ಲೀಟರ್ ಫಿಲ್ ಮಾಡೋದಿದೆ. 150 ಲೀಟರ್ ಫಿಲ್ ಮಾಡಿಬಿಟ್ಟು ಅದಕ್ಕೆ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮೇಲೊಂದು ಶೀರೆ ಬಟ್ಟೆ ಕಟ್ಟೋದಿದೆ. ಅಂದ್ರೆ ಅದ್ರಲ್ಲಿ ವೆಂಟಿಲೈಸೇಷನ್ ಆಗ್ಬೇಕು ಅಂತ, ಗಾಳಿ ಸ್ವಲ್ಪ ಒಳಗಡೆ ಹೋಗ್ಬೇಕು, ಅತಿ ಟೈಟ್ ಆಗ್ಬಾರ್ದು. ಟೈಟ್ ಆದ್ರೆ ಏನಾಗ್ತದೆ, ಡಿಕಂಪೋಸ್ ಆಗ್ಬಿಟ್ಟು ಇಮಿಡಿಯೇಟ್ ಒಳ ಬಿದ್ದು ಹೋಗ್ಬಿಡ್ತದೆ. ಅದು ಸ್ಲರಿ ನಿಮ್ಮಲ್ಲಿ ಫೇಲ್ಯೂರ್ ಆಗ್ಬಿಡ್ತದೆ. ಸೊ ಅದನ್ನ ಏನ್ ಮಾಡೋದು, ಒಂದು ಕಟ್ಟಿಗೆ ಇಟ್ಬಿಟ್ಟು ಸೀರೆ ಕಟ್ಬಿಟ್ಟು ಡೈಲಿ ಒಂದ್ಸತಿ ರೋಟೇಟ್ ಮಾಡ್ತಾ ಇರಿ. ಯಾಕಂದ್ರೆ ಅದರಲ್ಲಿ ಮೈಕ್ರೋಬಯಾಲಜಿ, ಮೈಕ್ರೋ ಆರ್ಗಾನಿಸಮ್ಸ್ ಗ್ರೋತ್ ಆಗ್ತಿರ್ತದೆ. ಇಟ್ಸ್ ಅ ಲಿವಿಂಗ್ ಬ್ಯಾಕ್ಟೀರಿಯಾ ಅಂತ ಇದನ್ನ. ಸೊ ಆ ಸ್ಲರಿ ಒಂದ್ ಮಾಡ್ಕೊಂಡ್ಬಿಟ್ಟು ನೀವು ಕೊಡಂಗಿದ್ರೆ ಡ್ರಿಪ್ ಮುಖಾಂತರ ಕೊಡಬಹುದು. ಫಿಲ್ಟರ್ ಮಾಡಿ ಕೊಡೋಂಗಿದ್ರೆ ಕೊಡಕ್ ಆಗ್ತದೆ, ಏನ್ ತೊಂದ್ರೆ ಇಲ್ಲ. ಇಲ್ಲಾಂದ್ರೆ ಸ್ಲರಿಗೆ ಆದಂತ ಒಂದು ಪಂಪ್ಗಳಿದಾವೆ, ಸ್ಲರಿ ಮಿಷಿನ್ ಎಲ್ಲ ಹಾಕ್ಬಿಟ್ಟು ನೀವು ಬೆಡ್ ಮೇಲೆ ಉಯಿಸ್ಕೊಂಡು ಹೋಗ್ಬಹುದು. ಇದು ನೀವು ಮಾಡ್ಬೋದು. ಅದನ್ನ ಹೇಳ್ತೀನಿ, ಯಾಕೆ ಭೂಮಿಗೆ ಯಾಕೆ ಕೊಡಬಾರ್ದು ಅಂದ್ರೆ ಮಳೆ ಬಂದ್ರೆ ಸ್ಲರಿ ನೀವು ಸ್ಟಾಪ್ ಮಾಡಬಹುದು. ಇನ್ ಕೇಸ್ ಕಂಟಿನ್ಯೂಸ್ ಮಳೆ ಹೊಡಿತಾ ಇದ್ರೆ ಸ್ಲರಿ ಇಮಿಡಿಯೇಟ್ ಸ್ಟಾಪ್ ಮಾಡ್ಕೊಬಹುದು. ಯಾಕೆ ಡ್ರಮ್ ಅಲ್ಲಿ ಇದೆ, ಬೇಡ ಸ್ಲರಿ ನಿಲ್ಲಿಸ್ಬಿಡೋಣ. ವೇಸ್ಟ್ ಆದ್ರೆ ಏನ್ ತೊಂದ್ರೆ, ಒಂದು 5,000 ವೇಸ್ಟ್ ಆಗ್ತದೆ, ಏನ್ ತೊಂದ್ರೆ ಇಲ್ಲ. ಬಟ್ ಅದೇ ನೀವು ಭೂಮಿಗೆ ಹಾಕಿಟ್ಬಿಟ್ರೆ ಗಿಡ ಸಡನ್ ಮಳೆ ಬಿದ್ದಾಗ ಹೈ ನೈಟ್ರೋಜನ್ ಆಗ್ಬಿಡ್ತದೆ, ಎತ್ತಕ್ ನೋಡ್ತದೆ, ಅಪ್ಟೇಕ್ 100% ಆಗೇ ಆಗ್ತದೆ. ನಾವು ಹೋಗೋದು ಹಿಡಿಯಕ್ ಆಗಲ್ಲ, ಸ್ಟಾಪ್ ಮಾಡಕ್ ಆಗಲ್ಲ, ನೀನ್ ತಗೊಂಬೇಡ ಅಂತ ಹೇಳಕ್ ಆಗಲ್ಲ. ಸ್ಲರಿ ಇದ್ರೆ ಬೇಡ, ಕೊಡೋದು ಬೇಡ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಸೊ ಇದ್ರಲ್ಲಾದ್ರೆ ನಾವು ಅದನ್ನ ತಡಿಯಕ್ಕಾಗಲ್ಲ. ಸೊ ಅದಕ್ಕೇನೆಂದು ಸಾಯಿಲ್ ಅಪ್ಲಿಕೇಶನ್ ಕೊಡಂಗಿದ್ರೆ ಹಿಂಡಿಗಳನ್ನ ಯಾವ್ದೋ ಅಪ್ಲಿಕೇಶನ್ ಕೊಡಬೇಡಿ. ಹಿಂಡಿಗಳು ಕೊಡಿ, ಬಟ್ ಯಾವ ಅಂದ್ರೆ ರೆಸ್ಟ್ ಟೈಮ್ ಅಲ್ಲಿ ಕೊಡಿ. ಯಾವ್ದು ಕೊಡಿದ್ರೆ ಅಂದ್ರೆ ಹೊಂಗೆ ಹಿಂಡಿ ಮಾತ್ರ, ಬೇವಿನ ಹಿಂಡಿ ಮಾತ್ರ ನಿಮ್ಮ ರೆಕಮೆಂಡೆಡ್ ನಾವು ಮಾಡ್ತೀವಿ.
ಕರೆಕ್ಟಾ? ಇನ್ನು ಒಂದಾಯ್ತು ಹಿಂಡಿಗಳದ್ದು ಒಂದು ಸೆಪರೇಟ್ ಇಟ್ಬೇಡಿ, ಅದು ಸ್ಲರಿಯಲ್ಲೇ ಹೋಗ್ಬಿಡ್ತು, ಅದು ಸೆಪರೇಟ್ ಆಯ್ತು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಿಮ್ಗೆ ಯಾವ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಯಾವ್ದಾದ್ರು ಕೊಡ್ಬೇಕಂದ್ರೆ ಫಸ್ಟ್ ಕಾಂಪ್ಲೆಕ್ಸ್ ಬಂದ್ಬಿಟ್ಟು ಇವಾಗ 8, 21, 21 ಗ್ರೇಡ್ ಇದೆ, 9, 24, 24 ಗ್ರೇಡ್ ಇದೆ. ಸುಮಾರು ಕಂಪ್ನಿಗಳು ಸುಮಾರು ಗ್ರೇಡ್ಗಳಿದ್ದಾವೆ. ನಾವು ತಗೊಳ್ಳೋದೇನಂದ್ರೆ 10% ಬಿಲೋ ನೈಟ್ರೋಜನ್ ಇರುವಂಥದ್ದು. ಇವಾಗ ಏನ್ ಹೇಳ್ರಿ, 10% ಮೇಲೆ ನೈಟ್ರೋಜನ್ ಇರುವಂಥದ್ದು ನಮ್ಗೆ ಬೇಡ. 10% ಕೆಳಗಡೆ ಯಾವ ನೈಟ್ರೋಜನ್ ಇದೆಯಲ್ಲ ಆ ಗ್ರೇಡ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗಿದೆ. ಒಂದು ಆ ಗ್ರೇಡ್ ತಗೊಳ್ಳಿ. ಎಷ್ಟು ತಗೊಂತೀರಾ? ಒಂದು ಗಿಡಕ್ಕೆ 200 ಗ್ರಾಮ್ ಒಂದು ಗಿಡಕ್ಕೆ ಲೆಕ್ಕದಲ್ಲಿ ತಗೊಳ್ಳಿ. ಅಂದ್ರೆ 100 ಗ್ರಾಮ್ ಈ ಪಕ್ಕ ಆಗುತ್ತೆ, 100 ಗ್ರಾಮ್ ಈ ಪಕ್ಕ ಆಗುತ್ತೆ ನಿಮ್ಗೆ. 200 ಗ್ರಾಮ್ ಲೆಕ್ಕ ತಗೊಳ್ಳಿ. ಇನ್ನು ಅದ್ರ ಜೊತೆ ಏನ್ ತಗೊಂತೀರಾ? ಸಿಂಗಲ್ ಸೂಪರ್ ಫಾಸ್ಫೇಟ್. ಜಾಸ್ತಿ ಮಳೆ ಆದ್ರೆ ಸ್ವಲ್ಪ ತೇವವನ್ನು ಕಡಿಮೆ ಮಾಡ್ತದೆ, ಸಾಯಿಲ್ pH ಮೇಂಟೈನ್ ಇಡ್ತದೆ, ಸಾಯಿಲ್ ಸ್ಯಾಲಿನಿಟಿ ಕಂಟ್ರೋಲ್ ಆಗ್ತದೆ, ಸುಮಾರು ರೂಟ್ ಡೆವಲಪ್ಮೆಂಟ್ ಆಗ್ತದೆ ನಿಮ್ಗೆ. ಒಂದಲ್ಲ ಒಂದು ಗೊಬ್ಬರ ಸುಮಾರು ಕೆಲಸ, ಸುಮಾರು ಫಂಕ್ಷನ್ಸ್ ಗಳಿದಾವೆ, ಸುಮಾರು ರೋಲ್ ಪ್ಲೇ ಮಾಡ್ತಿರ್ತದೆ. ಸೊ ಇದೊಂದು ಮಾಡ್ಬೋದು. ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ತಗೊಳ್ಳಿ, ಅದು ನಾನು ಬರ್ದಾಕ್ತೀನಿ ನಿಮ್ಗೆ ಯಾವ್ದಂತ. ಸಿಂಗಲ್ ಸೂಪರ್ ಫಾಸ್ಫೇಟ್ ತಗೊಳ್ಳಿ. ಇಲ್ಲ ಸುಮಾರು ಕಂಪ್ನಿ ಸೂಪರ್ ಏನ್ ಅಂತ ಬರ್ತಿದೆ ಮಾರ್ಕೆಟ್ ಅಲ್ಲಿ, ಒಂದು ಸೆಲೆಕ್ಟ್ ಮಾಡ್ಕೊಂಡು ಒಂದು 200 ಗ್ರಾಮ್ ಲೆಕ್ಕದಲ್ಲಿ ಅದನ್ನು ತಗೊಳ್ಳಿ. ಇನ್ನು ಅದ್ರ ಜೊತೆ ಒಂದು ತಗೊಳ್ಳೋದಿದೆ, ಇದರಲ್ಲಿ ನಿಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಇರುತ್ತೆ, ಸ್ವಲ್ಪ ಕಡಿಮೆ ಪರ್ಸೆಂಟ್ ಅಲ್ಲಿ ಯುವಿಕ್ ಇರ್ತದೆ, ಕಡಿಮೆ ಪರ್ಸೆಂಟ್ ಫುಲ್ವಿಕ್ ಇರ್ತದೆ, ಕಡಿಮೆ ಪರ್ಸೆಂಟ್ ಅಲ್ಲಿ ಸಿವಿಡ್ ಇರ್ತದೆ, ಕಡಿಮೆ ಪರ್ಸೆಂಟ್ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಮಿಕ್ಸ್ ಇರುವಂತದ್ದು ಒಂದು 7 ರಿಂದ 8 ಮಿಕ್ಸಿಂಗ್ ಇರುವಂತ ನೈಟ್ರೋಜನ್ ಸೂಪರ್ ಸಾಯಿಲ್ ಅಂತ ಒಂದಿದೆ. ಸೂಪರ್ ಸಾಯಿಲ್ ಗ್ರೇಡ್ ತಗೊಂಡ್ಬಿಟ್ಟು ಒಂದು ಗಿಡಕ್ಕೆ 50 ರಿಂದ 100 ಗ್ರಾಮ್. ಅಂದ್ರೆ ನೀವು ಮುಂಚೆ ಗೊಬ್ಬರ ಕೊಟ್ಟಿಲ್ಲ ಅನ್ನೋದು 100 ಗ್ರಾಮ್ ಕೊಡಿ. ಇಲ್ಲ ಗೊಬ್ಬರ ಎಲ್ಲ ಕರೆಕ್ಟ್ ಆಗಿ ಕೊಟ್ಕೊಂಡ್ ಬಂದಿದ್ದೀನಿ ಅಂದ್ರೆ ಅದು 50 ಗ್ರಾಮ್ ಒಂದು ಗಿಡಕ್ಕೆ ಮಾತ್ರ ಕೊಡೋದಿದೆ. ಇಷ್ಟ ಆಯ್ತು ನಿಮಗೆ. ಇದೇನು 3 ಗೊಬ್ಬರ ಹೇಳಿದ್ದೀನಿ ನಿಮಗೆ. ಒಂದಿನ 9, 24, 24, ಇಲ್ಲ 8, 21, 21 ತಗೊಳ್ಳಿ. 6 ಆಪ್ಷನ್ ಅಲ್ಲಿ ಇದೆ, ಎರಡಲ್ಲಿ ಒಂದು ತಗೊಳ್ಳಿ. ಅದಾದ್ಮೇಲೆ ಸಿಂಗಲ್ ಸೂಪರ್ ಫಾಸ್ಫೇಟ್ 200 ಗ್ರಾಮ್ ತಗೊಳ್ಳಿ. ಅದಾದ್ಮೇಲೆ ಸೂಪರ್ ಸಾಯಿಲ್ ಅಂತ ಬರುತ್ತೆ. ಸೂಪರ್ ಸಾಯಿಲ್ ಬಂದ್ಬಿಟ್ಟು 50 ಗ್ರಾಮ್ ಇಂದ 100 ಗ್ರಾಮ್ ತಗೊಳ್ಳಿ. ಈ 3 ಗೊಬ್ಬರ ತಗೊಂಡ್ಬಿಟ್ಟು ಒಂದ್ ಸೈಡ್ ಕೊಡೋದಿದೆ ನಿಮಗೆ. ಈ 3 ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ಒಂದ್ ಸೈಡ್ ಮಾತ್ರ ಕೊಡೋದಿದೆ. ಒಂದ್ ಸೈಡ್ ಇನ್ನು ಖಾಲಿ ಉಳಿತದೆ. ಅಂದ್ರೆ ಸಿಂಗಲ್ ಲೈನ್ ಇನ್ಲೈನ್ ಎಳೆದಿದ್ರೆ ಈ ಪಕ್ಕ ಈ ಪಕ್ಕ ಸುಮ್ನೆ ಕೈಗುದ್ದಿ ಬಾಳದಿಂದ ಲೈಟ್ ಆಗಿ ತಗೊಳ್ಳೋದು. ಬೇರೆ ಡಿಸ್ಟರ್ಬ್ ಮಾಡಂಗಿಲ್ಲ, ಬೇರೆ ಕಟ್ ಮಾಡಂಗಿಲ್ಲ, ಜಾಸ್ತಿ ಡೀಪ್ ಹೋಗಂಗಿಲ್ಲ. ಲೈಟ್ ಆಗಿ ನೀರ್ ಎಲ್ಲಿ ಬೀಳುತ್ತಲ್ಲ ಯಾವ್ದು ಲೈಟ್ ಆಗಿ ಗೆರೆ ಎಳ್ಕೊಂಡ್ಬಿಟ್ಟು ಈ ಮಾಡಿದಂತ ಮಿಕ್ಸ್ ಕಾಂಪ್ಲೆಕ್ಸ್ ನ ಒಂದ್ ಸೈಡ್ ಕೊಟ್ಕೊಳ್ಳೋದಿದೆ. ಇನ್ನೊಂದ್ ಸೈಡ್ ಖಾಲಿ ಉಳಿತದಲ್ಲ, ಇನ್ನೊಂದ್ ಸೈಡ್ ಅಲ್ಲಿ ಯಾವ ಫರ್ಟಿಲೈಸರ್ ಕೊಡೋದಿದೆ ನಿಮಗೆ. ಅಲ್ಲಿ ಬಂದ್ಬಿಟ್ಟು ನಾವು ರೆಕಮೆಂಡ್ ಸಾಗರ್ ಇದೆ, ವೈಟ್ ಗೋಲ್ಡ್ ಇದೆ. ಅಂದ್ರೆ ಲೈಕ್ ಹೇಳ್ತೀನಿ ನಿಮ್ಗೆ, ಕಾಂಬೋ 51 ಅಂತ ಒಂದ್ ಬರುತ್ತೆ. ಇದ್ರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಡ್ರಿ. ಏನ್ ಬರುತ್ತೆ? ಜಿಂಕ್ ಸಲ್ಫೇಟ್ ಬರುತ್ತೆ, ಮ್ಯಾಗ್ನೀಸಿಯಂ ಸಲ್ಫೇಟ್ ಬರುತ್ತೆ, ಫೆರಸ್ ಸಲ್ಫೇಟ್ ಬರುತ್ತೆ, ಬೋರಾನ್ ಕೂಡ ಬರುತ್ತೆ. ಇದ್ರಲ್ಲಿ ಕಾಪರ್ ಕೂಡ ಒಳಗಡೆ ಮಿಕ್ಸಿ 1 kg ಲೆಕ್ಕ ಏನೋ ಕೊಟ್ಟಿರ್ತಾರೆ. 50 kg ಬ್ಯಾಗ್ ಬರುತ್ತೆ, ಒಳಗಡೆ ಕೀಟಗಳು ಇರ್ತವೆ ಅವೆಲ್ಲ. ಸೊ ತಗೊಂಡು ಅವು ಮಿಕ್ಸ್ ಮಾಡಿಬಿಟ್ಟು ಒಂದ್ ಪಕ್ಕಕ್ಕೆ ಮಾತ್ರ ಅದನ್ನ ಕೊಡೋದಿದೆ. ಸಲ್ಫೇಟ್ ಫಾರ್ಮ್ ಅಲ್ಲಿ ಬರುವಂತ ನ್ಯೂಟ್ರಿಯೆಂಟ್ಗೂ 924ಗೂ ಕ್ರಾಸಿಂಗ್ ಇದೆ. ಅಲ್ಲ ಅದಕ್ಕೂ ಮಿಕ್ಸಿಂಗ್ ಮಾಡಕ್ ಹೋಗ್ಬೇಡಿ. ಅದೇ ಸೆಪರೇಟ್ ಆಗ್ಲಿ, ಇದೇ ಸೆಪರೇಟ್ ಆಗ್ಲಿ. ಇದು ಹೇಳೋ ಉದ್ದೇಶಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು. ಯಾಕಂದ್ರೆ ಕರೆಕ್ಟ್ ಸಾಯಿಲ್ ಅಪ್ಲಿಕೇಶನ್ ಗಳು ನಡೀತಾ ಇದ್ದಾವೆ. ನಾವೇನ್ ಮಾಡ್ತೀವಿ, ಸ್ವಲ್ಪ ಖರ್ಚು ಉಳಿಸೋಕೆ ಎಲ್ಲ ಮಿಕ್ಸ್ ಮಾಡಿಬಿಡ್ತೀವಿ, ಚೆಲ್ಕೊಂಡ್ಬಿಡ್ತೀವಿ, ಆಯ್ತು. ಅಲ್ಲಿ ಏನಾಗ್ತದೆ, ಸಲ್ಫೇಟ್ ಫಾರ್ಮ್ ತಯಾರಾಗ್ಬಿಟ್ಟು ಕ್ಲೋರೈಡ್ ಕಲ್ ತಯಾರಾಗ್ಬಿಡ್ತದೆ. ನಮ್ಗೇನ್ ಬಂತು? ಬೆನಿಫಿಟ್ ಆಗ್ಲಿಲ್ಲ, ಯಾವ್ದು ಡಿಸಾಲ್ವ್ ಆಗ್ಲಿಲ್ಲ. ಒಂದ್ಸತ ಆಕರ್ಷಣೆ ಬಂದ್ಬಿಟ್ಟು ಕ್ಲೋರೈಡ್ ಆಗ್ಬಿಟ್ರೆ, ಗಟ್ಟಿ ಆಗ್ಬಿಟ್ರೆ, ಸೊ ಅಲ್ಲಿ ನಿಮ್ಗೆ ಏನಾಗ್ತದೆ, ಕ್ಲೋರೈಡ್ ಕಲ್ಲು ಆಗ್ಬಿಡ್ತದೆ. ಕಲ್ಲು ಹೆಂಗ್ ಡಿಸಾಲ್ವ್ ಮಾಡಕ್ ಆಗ್ತದೆ ನಿಮ್ಗೆ? ಮಣ್ಣಲ್ಲಿ ಕಲ್ಲು ಹೆಂಗ್ ಡಿಸಾಲ್ವ್ ಮಾಡಾಗ್ತದೆ? ಸೊ ಅದು ನಿಮ್ಗೆ ಏನಾಗ್ತದೆ, ಫೇಲ್ಯೂರ್ ಆಗ್ಬಿಡ್ತದೆ. ಸೊ ಅದಕ್ಕೆ ಏನ್ ಮಾಡಿ, ಈ 3 ಮಿಕ್ಸ್ ಮಾಡ್ಕೊಂಡು ಒಂದ್ ಪಕ್ಕಕ್ಕೆ ಕೊಡಿ. ಇನ್ನು ಇದು ಸಲ್ಫೇಟ್ ಬೇಸ್ ಅಲ್ಲಿ ಏನ್ ಬರ್ತದಲ್ಲ, ಇದನ್ನ ಮಾತ್ರ ಒಂದ್ ಸೆಪರೇಟ್ ಕೊಡಿ. 100% ಗಿಡದ ರಿಸಲ್ಟ್ ಇಲ್ಲ, 100% ನಮ್ಗೆ ರಿಸಲ್ಟ್ ಇದೆ. ಸುಮಾರು ಪ್ರಾಕ್ಟಿಕಲ್ ಮಾಡಿ ನೋಡಿದೀವಿ. ಇಲ್ಲಿವರೆಗೂ ನಾವು ಒಂದು 5 ವರ್ಷದಿಂದ ಹಿಂಗೆ ಕೊಡ್ತಿದ್ದೀನಿ, ಸೂಪರ್ ರಿಸಲ್ಟ್ ಬರ್ತಿದೆ. ಇನ್ನು ಮಿಕ್ಸ್ ಆಗಲ್ಲ ಅನ್ನೋರು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ಬೇಕಾಗಿದೆ ಅಷ್ಟೇ. ನನ್ನ ಕೈಲಿ ಮಾಡಕ್ ಆಗಲ್ಲ ಅನ್ನೋರು ಏನು ಮಾಡಕ್ಕಾಗಲ್ಲ, ಸರಿ ಹಾಕೊಂಡ್ಬಿಡ್ರಿ. ಅದೇ ಆಪ್ಷನ್. ಈಗ ನಾವ್ ಹೇಳ್ತೀವಿ, ಫಸ್ಟ್ ಹೇಳಿರ್ತೀವಿ ಮಾಡ್ಕೊಡ್ರಿ ಅಂತ ಹೇಳ್ತೀವಿ. ಆಗಲ್ಲ ಅಂದ್ರೆ ಸರಿಯಾಣ ಮಾಡ್ಕೊಂಡು ನಿಮ್ ಇಷ್ಟ, ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಇನ್ನೊಬ್ರು ರೈತ ಕಾಯ್ತಿರ್ತಾರೆ, ಇದು ಮುಗಿಸೋಣ ಮುಂದೆ ಹೋಗೋದಿರ್ತದೆ. ಸೊ ಹಂಗೆ ಒಂದ್ ಸೈಡ್ ಇದು ಕೊಡಿ, ಒಂದ್ ಸೈಡ್ ಇದು ಕೊಡಿ. ಸಫಿಶಿಯೆಂಟ್ ಇದೆ. ಸ್ಲರಿ ಮಾಡ್ಕೊಳ್ಳಿ, ಸ್ಲರಿ ಕೊಡ್ತಾ ಇರಿ. ಮಳೆ ಬಂದ್ರೆ ಸ್ಲರಿ ಸ್ಟಾಪ್ ಮಾಡಿ. ಬಿಸಿಲಿದೆ ಚೆನ್ನಾಗಿ ಸ್ಲರಿ ಕೊಡಿ. ಚೆನ್ನಾಗಿ ಕಾಯಿ ಸೈಜ್ ಬರುತ್ತೆ, ಕಾಯಿ ಕಲರ್ ಬರುತ್ತೆ, ಶುಗರ್ ಕೂಡ ಚೆನ್ನಾಗಿ ಮೇಂಟೈನ್ ಆಗ್ತದೆ, ಚೀಪ್ ಅಂಡ್ ಬೆಸ್ಟ್ ಆಗ್ತದೆ. ಜಾಸ್ತಿ ವಾಟರ್ ಸೊಲ್ಯೂಬಲ್ ಹೋಗೋದ್ರಿಂದ ಸ್ವಲ್ಪ ಭೂಮಿ ಕೂಡ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ವಾಟರ್ ಸೊಲ್ಯೂಬಲ್ ಕೊಟ್ಟು ಅದೇ ಏರಿಯಾದಲ್ಲಿ ಕೊಡ್ಬೇಕಲ್ಲ ನೀವು. ಏನಾಗ್ತದೆ, ವಾಟರ್ ಸೊಲ್ಯೂಬಲ್ ಬೇರೆ ಏರಿಯಾ ಇಲ್ಲ ನಮ್ಗೆ, ರೂಟ್ ಝೋನ್ ಇದೆ, ಅದ್ರ ಮೇಲೆ ವಾಟರ್ ಸೊಲ್ಯೂಬಲ್ ಕೊಡ್ಬೇಕು. ಎಲ್ಲಾ ಗಿಡಗಳು ಅಲ್ಲೇ ಬೀಳ್ಬೇಕು. ಸೊ ಹಿಂಗಾಗ್ತದೆ. ವಾಟರ್ ಸೊಲ್ಯೂಬಲ್ ಅಂದ್ರೆ ಲೈಕ್ ಒಂದ್ ಸೈಡ್ ಲಿಂಕ್ ಫಿಕ್ಸ್ ಮಾಡ್ಕೊಳ್ಳಿ. ತಿಂಗಳಿಗೆ 4 ವಾಟರ್ ಸೊಲ್ಯೂಬಲ್, 4 ಸತಿ ಸ್ಲರಿ ಮಾಡ್ಕೊಳ್ಳಿ. ಎಷ್ಟು ತಿಂಗಳು ಮಾಡ್ತೀರಾ? 2 ರಿಂದ 3 ತಿಂಗಳು ಮಾಡ್ಕೊಳ್ಳಿ. 3 ತಿಂಗಳು ಸೆಟ್ಟಿಂಗ್ ಅಲ್ಲೇ ಹೋಗ್ತದೆ. ಇನ್ನು ಮುಖ್ಯದ ಉಳಿತಿಲ್ಲ 2.5 ತಿಂಗಳು ಮಾತ್ರ ನಿಮ್ಮ ಹತ್ರ ಟೈಮ್ ಉಳಿತು. 6 ಮಂತ್ ಬೆಳೆ 2.5 ತಿಂಗಳು. 2.5 ತಿಂಗಳಲ್ಲಿ ಏನ್ ಮಾಡ್ತೀರಾ? 4 ಟೈಮ್ಸ್ ವಾಟರ್ ಸೊಲ್ಯೂಬಲ್ ಕೊಡಿ, 4 ಟೈಮ್ಸ್ ಸ್ಲರಿ ಕೊಡಿ. ಒಂದು ವಾಟರ್ ಸೊಲ್ಯೂಬಲ್, ಒಂದು ಸ್ಲರಿ, ಮತ್ತೆ ವಾಟರ್ ಸೊಲ್ಯೂಬಲ್, ಮತ್ತೆ ಸ್ಲರಿ. ಹಿಂಗ್ ಮಾಡ್ಕೊಳ್ಳಿ. ವೀಕ್ಲಿ ಒನ್ಸ್ ಕೊಡಿ, ಏನ್ ತೊಂದರೆ ಇದೆ?
ತುಂಬಾ ಕಡಿಮೆ ಆಗ್ಬಿಡ್ತದೆ. 2 ಸತಿ ಸ್ಲರಿ, 2 ಸತಿ ವಾಟರ್ ಸೊಲ್ಯುಬಲ್ ಆಗ್ತದೆ, 3 ಸತಿ ಸ್ಲರಿ, 3 ಸತಿ ವಾಟರ್ ಸೊಲ್ಯುಬಲ್ ಆಗ್ತದೆ. ಭೂಮಿ ಕೊಡೋದು ಏನೋ ಅವಶ್ಯಕತೆ ಇದೆ ಹೇಳಿ. ಸ್ಲರಿ ತೊಂದ್ರೆ ಏನಂದ್ರೆ ಅದು ಕಲಿಸ್ಬೇಕು, ಗಬ್ಬು ಸ್ಮೆಲ್ ಬರ್ತದೆ ಅನ್ನೋದಿದೆ. ಗಬ್ಬು ಸ್ಮೆಲ್ ಯಾಕೆ ಬರುತ್ತೆ ಅದು ನಿಮಗೆ? ಜೀವಂತ ಬ್ಯಾಕ್ಟೀರಿಯಾ ಇರ್ತದೆ ಒಳಗಡೆ, ಸೊ ಅದು ನಿಮ್ ಸ್ಮೆಲ್ ಬಂದೇ ಬರ್ತದೆ. ಬಟ್ ಸ್ಲರಿ ಎಷ್ಟು ದಿವಸ ಇಡ್ಬೇಕಂದ್ರೆ 7 ದಿವಸ 8 ದಿವಸ ಸ್ಲರಿ ಇಡೋದಿದೆ. 10ನೇ ದಿವಸಕ್ಕೆ ನಿಮ್ಗೆ ಅಪ್ಲಿಕೇಶನ್ ಆಗ್ಬೇಕು. ಅದು 15 ದಿವಸ ಏನ್ ಮೇಲೆ ಇಟ್ಕೊಂಡ್ರೆ 100% ಒಳಗಡೆ ಹುಳ ಬಿದ್ದು ಹೋಗ್ತದೆ. ಯಾಕಂದ್ರೆ ಅದನ್ನ ಫರ್ಮೆಂಟ್ ಕೊಟ್ಟಿರ್ತೀವಲ್ಲ, P+ ಮತ್ತು K+ ಕೊಟ್ಟಿರ್ತೀವಿ, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಕೊಟ್ಟಿರ್ತೀವಿ, ಫಾಸ್ಫರಸ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇರ್ತದೆ ಇದರಲ್ಲಿ. ಅದೇನ್ ಮಾಡುತ್ತೆ, ಕೊಳಿಸ್ಬಿಟ್ಟಿರ್ತದೆ. ಕೊಳಿತಾದ್ಮೇಲೆ ಒಂದು ಪದಾರ್ಥಕ್ಕೆ ಯಾವತ್ತೂ ಹುಳ ಬಿದ್ದೇ ಬೀಳ್ತದೆ, ಅದು ಸಮಸ್ಯೆ ಆಗ್ತದೆ. ಅದು ಬೀಳೋಕ್ಕಿಂತ ಮುಂಚೆ ನಾವು ಸಾಯಿಲ್ ಅಪ್ಲಿಕೇಶನ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಇದನ್ನ ಸಾಯಿಲ್ ಅಪ್ಲಿಕೇಶನ್ ಸಾಯಿಲ್ ಡ್ರೆಂಚಿಂಗ್ ಅಂತೀವಿ. ಸಾಯಿಲ್ ಡ್ರೆಂಚಿಂಗ್ ಇದನ್ನು ಮಾಡ್ಕೊಂಡ್ಬಿಡಿ. ಸೊ ಇಷ್ಟೇ ಇದೆ. ಇದ್ರಲ್ಲಿ ಏನೋ ಕ್ವೈರಿಗಳಿದ್ರೆ ನೀವು ಕೇಳ್ಕೊಬೋದು, ಏನು ತೊಂದರೆ ಇಲ್ಲ. ಸೊ ಸಾಯಿಲ್ ಅಪ್ಲಿಕೇಶನ್ ಇಷ್ಟೇ ಇದೆ, ಇಷ್ಟು ಮಾಡ್ಕೊಂಡು ಹೋಗಿ. ಸಾಯಿಲ್ ಅಪ್ಲಿಕೇಶನ್ ಕೊಟ್ಟಾಗ ಮೇಲೆ ಇನ್ನು ಸ್ವಲ್ಪ ಬ್ಲೈಟಿಗೆ ಔಷಧಿಗಳು ಹೋಗ್ತಾ ಇರಿ. ಬ್ಲಡ್ ಸ್ವಲ್ಪ ಜಾಸ್ತಿನೇ ಓಪನ್ ಆಗ್ತಿದೆ. ಇನ್ನೊಂದು ಬ್ಲೈಟ್ ಏನಿದೆ ಸ್ಪೆಷಲ್ ವಿಡಿಯೋ ಮಾಡಾಕ್ತೀನಿ ನಾನು. ಫಸ್ಟ್ ಯಾವ ಸ್ಪ್ರೇ ಮಾಡ್ಕೊಬೇಕು, ಯಾವ ಟೈಮಲ್ಲಿ ಮಾಡ್ಕೊಬೇಕು, ಇವತ್ತೊಂದು ಈವ್ನಿಂಗ್ ಅಲ್ಲಿ ಸ್ಪ್ರೇ ಮಾಡ್ಕೊಬೇಕು, ಇಮಿಡಿಯೇಟ್ ನಾಳೆ ಒಂದು ಸ್ಪ್ರೇ ಮಾಡಬೇಕು. ಅಂದ್ರೆ ಔಷಧಿಗಳ ಕಾಂಬಿನೇಷನ್ ಹಿಂಗಿದೆ, ವಿದಿನ್ 24 hour ಅಲ್ಲಿ ಅಂತಿದೆ. ಕೆಲವು ಔಷಧಿಗಳು ವಿದಿನ್ 4 hour ಇದೆ. ಫಸ್ಟ್ ಔಷಧಿ ಬಂದು ಔಷಧಿ ನಂಬರ್ 2 ಅಂತ ಬರ್ತದೆ. ಇವತ್ತು ಹೊಡಿಬೇಕು, 4 ಗಂಟೆ ಬಿಟ್ಬಿಟ್ಟು ಇನ್ನೊಂದು ಔಷಧಿ, ಅಂದ್ರೆ 4 hour ಗ್ಯಾಪ್ ಬಿಟ್ಟು ಇನ್ನೊಂದು ಔಷಧಿ ಮಾಡ್ಕೊಳ್ಳೋದಿದೆ. ಕೆಲವು ಔಷಧಿಗಳು ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಬೇಕು, ಸ್ಯಾನಿಟೈಸ್ ಮಾಡೋದು, ತೋಟ ಸ್ಯಾನಿಟೈಸ್ ಮಾಡ್ಕೊಳ್ಳೋದು. ಇಮಿಡಿಯೇಟ್ ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಸ್ಪ್ರೇ ಮಾಡ್ಕೊಂಡ್ಬಿಡೋದು. ಇದು ಕೂಡ ಬ್ಲಡ್ ತುಂಬಾ ವರ್ಕ್ ಆಗ್ತದೆ ನಿಮಗೆ. ಸೊ ಅದು ಯಾವ್ದೇ ಔಷಧಿಗಳು ಬರ್ತವೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ, ಆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋಣ. ಸರಿ.